ಹಾಯ್ ಫ್ರೆಂಡ್ಸ್, ನಮಸ್ತೆ. ಬೆಂಗಳೂರಿನ ವಿಸ್ತರಣೆಯು ಹೆಚ್ಚಳವಾಗಿದ್ದು, ಇದರ ಪರಿಣಾಮವಾಗಿ ಅಗತ್ಯ ಮೂಲಸೌಕರ್ಯಗಳ ಅಭಿವೃದ್ಧಿಯು ದಿನದಿಂದ ದಿನಕ್ಕೆ ಹೆಚ್ಚಳ ಕಾಣ್ತಾ ಇದೆ. ಇಂದು 1.5 ಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಈ ಮಹಾನಗರವು ಮುಂದಿನ ದಶಕಗಳಲ್ಲಿ ಇನ್ನಷ್ಟು ವೇಗವಾಗಿ ಬೆಳವಣಿಗೆಯಾಗಲಿದೆ. ದೇಶದ ಐಟಿ ರಾಜಧಾನಿ ಎಂಬ ಹೆಗ್ಗಳಿಕೆಗೆ ತಕ್ಕಂತೆ ಬೆಂಗಳೂರು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನ ಸಂಚಾರದಲ್ಲೂ ಪ್ರಮುಖವಾಗಿದ್ದು, ಇದನ್ನು ಗಮನದಲ್ಲಿಟ್ಟುಕೊಂಡು 2ನೇ ವಿಮಾನ ನಿಲ್ದಾಣದ ಅಗತ್ಯಕ್ಕೆ ಸರ್ಕಾರ ತೀವ್ರ ಒತ್ತು ನೀಡಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರವು ನಗರದ ಹೊರವಲಯದಲ್ಲಿ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಲು ಚಿಂತನೆ ನಡೆಸ್ತಾ ಇದೆ. ಈಗಾಗಲೇ ಈ ಯೋಜನೆಗೆ ಕೇಂದ್ರ ಸರ್ಕಾರದ ಅನುಮೋದನೆಗಾಗಿ 3 ಪ್ರಮುಖ ಸ್ಥಳಗಳನ್ನು ಗುರುತು ಮಾಡಲಾಗಿದ್ದು, ಶೀಘ್ರದಲ್ಲೇ ಅಂತಿಮ ನಿರ್ಧಾರವನ್ನು ಕೈಗೊಳ್ಳಲಿದೆ. ಈ 3 ಸ್ಥಳಗಳಲ್ಲಿ ಕುಣಿಗಲ್ ಬಳಿಯ ಹಾಸನ ಹೆದ್ದಾರಿ ಮತ್ತು ಕನಕಪುರ ರಸ್ತೆಯ 2 ಸ್ಥಳಗಳು ಶಾರ್ಟ್ ಲಿಸ್ಟ್ ಆಗಿವೆ. ಮೂಲಗಳ ಪ್ರಕಾರ ಕನಕಪುರ ರಸ್ತೆಯಲ್ಲಿಯೇ ಹೊಸ ವಿಮಾನ ನಿಲ್ದಾಣ ಸ್ಥಾಪನೆ ಬಹುತೇಕ ಖಚಿತವಾಗಿದೆ. ಏಕೆ ಕನಕಪುರದಲ್ಲೇ ಏರ್ಪೋರ್ಟ್ ಆಗುವ ಸಾಧ್ಯತೆ ಇದೆ. ಇದರಿಂದ ಪ್ರಯಾಣಿಕರಿಗೇನು ಲಾಭ ಎಂದು ನೋಡೋದಾದ್ರೆ, ಭೌಗೋಳಿಕ ಮತ್ತು ಲಾಜಿಸ್ಟಿಕ್ ಅನುಕೂಲ, ಕೈಗಾರಿಕಾ ಮತ್ತು ವಾಣಿಜ್ಯ ಅಭಿವೃದ್ಧಿ, ರಾಜಕೀಯ ಲೆಕ್ಕಾಚಾರ, ಈ ಎಲ್ಲ ಅಂಶವನ್ನ ಗಮನದಲ್ಲಿಟ್ಟುಕೊಂಡು ಏರ್ಪೋರ್ಟ್ ನಿರ್ಮಾಣ ಮಾಡಲು ಚಿಂತನೆ ನಡೆಸಲಾಗಿದೆ. ಇದರ ಜೊತೆಗೆ ತಮಿಳುನಾಡು ಸರ್ಕಾರವು ಹೊಸೂರಿನಲ್ಲಿ ಒಂದು ವಿಮಾನ ನಿಲ್ದಾಣ ನಿರ್ಮಾಣ ಯೋಜನೆ ಹೂಡಿಕೊಂಡಿದೆ. ಹೊಸೂರು ಬೆಂಗಳೂರು ಚೆನ್ನೈ ರೈಲು ಮತ್ತು ರಸ್ತಾ ಸಂಪರ್ಕದ ಪ್ರಮುಖ ತಾಣವಾಗಿದ್ದು, ಕರ್ನಾಟಕದ ವ್ಯಾಪ್ತಿಗೆ ಭಾರಿ ಸ್ಪರ್ಧೆ ನೀಡಬಲ್ಲದು. ಈ ಕಾರಣದಿಂದಾಗಿ ಬೆಂಗಳೂರಿನ 2ನೇ ವಿಮಾನ ನಿಲ್ದಾಣವನ್ನು ಕನಕಪುರ ರಸ್ತೆಯಲ್ಲಿಯೇ ಸ್ಥಾಪಿಸಿದರೆ ತಮಿಳಿನ ಹೊಸೂರು ಯೋಜನೆಗೆ ತಡೆಯೊಡ್ಡಬಹುದು ಎಂಬ ಲೆಕ್ಕಾಚಾರವು ಸರ್ಕಾರದಲ್ಲಿದೆ. ಬೆಂಗಳೂರು ತೀವ್ರವಾಗಿ ಬೆಳೆಯುತ್ತಿರುವ ನಗರವಾಗಿದ್ದು, ಹೊಸ ವಿಮಾನ ನಿಲ್ದಾಣ ಅನಿವಾರ್ಯವಾಗಿದೆ. ಲಾಜಿಸ್ಟಿಕ್, ಕೈಗಾರಿಕಾ ವೃದ್ಧಿ, ರಾಜಕೀಯ ಲೆಕ್ಕಾಚಾರ ಮತ್ತು ಹೊಸೂರಿಗೆ ಪ್ರತಿಸ್ಪರ್ಧೆ ನೀಡುವ ಕಾರಣಗಳಿಂದ ಕನಕಪುರ ರಸ್ತೆಯ ಆಯ್ಕೆ ಹೆಚ್ಚು ಲಾಭದಾಯಕವೆನಿಸುತ್ತದೆ. ಮುಂದಿನ ದಿನಗಳಲ್ಲಿ ಈ ಯೋಜನೆಗೆ ಅಧಿಕೃತ ಘೋಷಣೆ ನೀಡುವ ನಿರೀಕ್ಷೆ ಇದೆ.